ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕನ್ ಪ್ರಿಯರಿಗೆ ಆಗಾಗ ಈ ಒಂದು ಶಾಕ್ ಎದುರಾಗ್ತಾನೆ ಇರುತ್ತೆ. ಚಿಕನ್ ತಿಂತಾರೆ, ಪ್ರತಿನಿತ್ಯವೂ ಕೂಡ ಅನೇಕರು ಚಿಕನ್ ತಿನ್ನೋರಿದ್ದಾರೆ. ಅದರಲ್ಲೂ ಕೂಡ ಈ ಜಿಮ್ಗೆ ಹೋಗೋರು, ಡಯೆಟ್ಗೆ ಹೋಗೋರು ಅಂಥವ್ರಂತೂ ಚಿಕನ್ ತಿಂದೇ ತಿಂತಾರೆ. ಆದರೆ ರಾಜ್ಯದ ಚಿಕನ್ ಪ್ರಿಯರಿಗೆ ಈಗ ಮತ್ತೆ ಶಾಕಿಂಗ್ ನ್ಯೂಸ್. ರುಚಿಯಾದ ಚಿಕನ್ ತಿನ್ನೋದಕ್ಕೂ ಮುನ್ನ ಇಲ್ಲಿ ನೋಡಿ ಒಂದ್ಸಲ ಈ ಸುದ್ದಿಯನ್ನ ಗಮನಿಸಲೇಬೇಕು. ರಾಜ್ಯದಲ್ಲಿ ಕೋಳಿಗಳಲ್ಲಿ ಕಾಣಿಸಿಕೊಂಡಿದೆ ಹಕ್ಕಿ ಜ್ವರ. ಮುನ್ನೆಚ್ಚರಿಕಾ ಕ್ರಮವಾಗಿ ವೈರಸ್ ಬಂದ ಕೋಳಿಗಳನ್ನ ನಾಶ ಮಾಡಲಾಗ್ತಿದೆ. ಬೆಂಗಳೂರಿನ ಹೆಸರುಘಟ್ಟದ ಮುತ್ತೂರು ಗ್ರಾಮದಲ್ಲಿ ಕೋಳಿಗಳನ್ನ ನಾಶಪಡಿಸುತ್ತಿದ್ದಾರೆ. ಪೌಲ್ಟ್ರಿ ಫಾರಂನಲ್ಲಿ ಕೋಳಿಗಳಲ್ಲಿ ಪತ್ತೆಯಾಗಿದ್ದಂಥ H5N1 ವೈರಸ್ ಹಕ್ಕಿ ಜ್ವರ. ಹೀಗಾಗಿ ಕೋಳಿ ಸಾಕಿದವರು ಅವರೇ ಪಾಪ ಕೋಳಿಗಳನ್ನು ನಾಶ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ. ಪಶು ಸಂಗೋಪನಾ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಕ್ರಮ ತೆಗೆದುಕೊಂಡಿದ್ದಾರೆ. 10 ಮಂದಿ ಕೋಳಿ ಸಾಕಾಣಿಕೆದಾರರಿಗೆ ಇಲಾಖೆಯಿಂದ ಕ್ವಾರಂಟೈನ್ ಮಾಡಲಾಗಿದೆ. ಪೌಲ್ಟ್ರಿ ಫಾರಂ ಸುತ್ತಮುತ್ತಲೂ ಕೂಡ 54 ಚಿಕನ್ ಸೆಂಟರ್ಗಳಿವೆ. 36 ಹಳ್ಳಿಗಳ ಗುರುತನ್ನ ಈಗ ಪತ್ತೆ ಹಚ್ಚಿ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಆ ಗ್ರಾಮಗಳಿಗೆ ಈ ವೈರಸ್ ಹರಡಬಾರದು ಅನ್ನುವಂಥ ಕಾರಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಚಿಕನ್ ಪ್ರಿಯರು ಆತಂಕ ಪಡುವಂಥ ಸುದ್ದಿ ಇದು. ಹಕ್ಕಿ ಜ್ವರ ಬಂದಿರೋದ್ರಿಂದ ಅನೇಕ ಕೋಳಿಗಳನ್ನು ಈಗಾಗಲೇ ನಾಶಪಡಿಸ್ಬಿಟ್ಟಿದ್ದಾರೆ. ಪಾಪ ಕೋಳಿಗಳನ್ನು ಸಾಕಿದವರೇ ಕೋಳಿಗಳನ್ನು ನಾಶಪಡಿಸ್ಬೇಕು ಅಂತ ಅಂದರೆ ಎಂಥ ಅನಿವಾರ್ಯ ಪರಿಸ್ಥಿತಿ ಅದು. ಈ ವೈರಸ್ ಹರಡಬಾರದು ಅನ್ನುವಂಥ ಕಾರಣಕ್ಕೆ ನಾಶಪಡಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದ ಮುತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಈ ಹಕ್ಕಿ ಜ್ವರ ಮತ್ತೆ ಬೇರೆ ಕಡೆ ಹರಡಬಾರದು ಅನ್ನುವಂಥ ಕಾರಣಕ್ಕೆ ಆ ಕೋಳಿಗಳನ್ನು ನಾಶಪಡಿಸಲಾಗಿದೆ. ಜೊತೆಗೆ ಆ ಕೋಳಿ ಸಾಕಿದಂಥ ಆ ಪೌಲ್ಟ್ರಿ ಫಾರಂನ ಮಾಲೀಕರೇನಿದ್ದಾರೆ, ಸುತ್ತಮುತ್ತ ಇರೋರು, ಅವರಿಗೆಲ್ರಿಗೂ ಕೂಡ ಈಗ ಕ್ವಾರಂಟೈನ್ ಮಾಡಲಾಗಿದೆ.